ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಫೇವರೆಟ್ ಜಾಗಕ್ಕೆ ಬಂದಿದ್ದೀನಿ. ಹೌದು, 1 to 3 ಕಾರ್ಸ್ಗೆ ನಾನು ಇವತ್ತು ಮತ್ತೊಮ್ಮೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಸುಮಾರು ನಿಮಗೆ ಗೊತ್ತಿರ್ಬೋದು ಕಡಿಮೆ ರೇಟ್ಗೆ ಗಾಡಿಗಳನ್ನ ಕೊಡ್ತಾ ಇರ್ತಾರೆ. ಸೊ ಯಾರಿಗಾದ್ರೂ ಒಂದು ವೈಟ್ ಬೋರ್ಡ್ ಅಲ್ಲಿ ಗಾಡಿ ಬೇಕು ಅಂತಂದ್ರೆ ಒಂದ್ಸರಿ ನೀವು 1 to 3 ಕಾರ್ಸ್ನ ವಿಸಿಟ್ ಮಾಡ್ಬೋದು. ಇದ್ರ ಲೊಕೇಶನ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ ಅಂತ ಬರುತ್ತೆ. ಸೊ ನೆಲಗದ್ನಹಳ್ಳಿ ಹತ್ರ ತಿಪ್ಪೇನಹಳ್ಳಿ ಅಂತ ಬರುತ್ತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಎಲ್ಲಾ ತರ ಮಾಹಿತಿನೂ ತಿಳ್ಕೊಳ್ಳೋಣ. ನಾನು ಹಿಂದೆ ನೋಡ್ತಾ ಇರ್ಬೋದು ಸುಮಾರು ಗಾಡಿಗಳು ಇದೆ ಇವತ್ತು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸರ್ನು ಕೂಡ ಚಾನಲ್ಗೆ ವೆಲ್ಕಮ್ ಮಾಡ್ತೀನಿ, ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಆದಷ್ಟು ಲೋ ಬಜೆಟ್ ಅಲ್ಲಿ 1 to 3 ಕಾರ್ಸ್ ಅಲ್ಲಿ ನಿಮಗೆ ಗಾಡಿಗಳು ಸಿಗುತ್ತೆ. ಸೊ ಬನ್ನಿ, ಯಾವ್ಯಾವ ಗಾಡಿಗಳು ಸಿಗುತ್ತೆ, ಯಾವ್ಯಾವ ಗಾಡಿಗೆ ಲೋನ್ ಆಗುತ್ತೆ, ಎಷ್ಟು ಗಾಡಿಗಳಿದೆ ಟೋಟಲ್ ಆಗಿ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸರ್ ಈಗ 1 to 3 ಕಾರ್ಸ್ ಅಲ್ಲಿ ಮತ್ತೊಮ್ಮೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಎಷ್ಟು ಗಾಡಿಗಳಿದೆ ಸರ್ ಇವತ್ತು? ಸರ್ ಇವತ್ತೊಂದು 50 ರಿಂದ 60 ಗಾಡಿ ಇದಾವೆ ಸರ್. ಏನಾದ್ರು ಯುಗಾದಿ ಹಬ್ಬಕ್ಕೆ ಆಫರ್ ಏನಾದ್ರು ಇಟ್ಟಿದ್ದೀರಾ ಸರ್? ನಮ್ದು ಪ್ರತಿ ವರ್ಷ ಪ್ರತಿದಿನ ಎಲ್ಲ ಟೈಮ್ ಆಫರ್ ಇರ್ತೀರಾ? ಎಷ್ಟು ಗಾಡಿಗಳಿದೆ ಸರ್ ಇವತ್ತು? ಒಂದು 50 ರಿಂದ 60 ಗಾಡಿ ಇದಾವೆ. 50 ರಿಂದ 60 ಗಾಡಿಗಳಿದೆ ಸ್ನೇಹಿತರೆ. ನಿಮ್ಮ ಫೇವರೇಟ್ ಜಾಗಕ್ಕೆ ಬಂದಿದ್ದೀನಿ ಸರ್. ಇವತ್ತು ಪ್ರತಿ ಗಾಡಿದು ಮಾಹಿತಿ ತಿಳ್ಕೊಂಬೋಣ. ಬೇಗ ವೀಕ್ಷಕರಿಗೆ ಡಿಲೇ ಮಾಡೋದು ಬೇಡ, ಬನ್ನಿ. ಓಕೆ, ಇನ್ನೊಂದು ಸರಿ ಹಂಗೆ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ಈ ವಿಡಿಯೋ ಸರ್ ಇಲ್ಲಿ ಚಿಕ್ಕಬಿದರ್ಕಲ್ ಮೆಟ್ರೋ ಸ್ಟಾಪ್ ಇಂದ ಸ್ವಲ್ಪ ಒಳಗಡೆ ಬಂದು ತಿಪ್ಪೇನಹಳ್ಳಿ ಅಂತ ಬರುತ್ತೆ. ಗವರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್. ಓಕೆ, ಇಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ 1 to 3 ಕಾರ್ಸ್ ಅಂತ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಬರುತ್ತೆ, ಗಾಡಿ ಕ್ಯಾಟ್ಲಾಗು, ಲೊಕೇಶನ್. ನೀವು ಹೆಚ್ಚಿಗೆ ಕಾಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಬೇಜಾನ್ ಆಪ್ಷನ್ ಇರುತ್ತೆ. ಸುಮಾರು 50 ರಿಂದ 60 ಗಾಡಿ ಇರೋದ್ರಿಂದ ನಿಮ್ಗೆ ಚಾಯ್ಸಸ್ ಇರುತ್ತೆ. ಈ ಗಾಡಿ ಎಲ್ಲ ಇನ್ನೊಂದು ಗಾಡಿ ನೋಡಬಹುದು ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಎಲ್ಲಾ ಕಾಲ್ಸ್ಗಳು ರಿಸೀವ್ ಮಾಡಕ್ಕಾಗಲ್ಲ, ಇದೊಂದು ಕ್ಷಮೆ ಇರಲಿ. ಸಿಕ್ಕಾಪಟ್ಟೆ ಕಾಲ್ ಮಾಡ್ತಿರ್ತೀರಾ ಅಂತ ಗೊತ್ತು, ಪಾಪ ಅವರು ಬಿಸಿ ಇರ್ತಾರೆ, ಕಸ್ಟಮರ್ನ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ, ಸುಮಾರು ಕೆಲಸಗಳು ಇರುತ್ತೆ ಅವ್ರಿಗೂ. ಸೊ ಆದ್ರಿಂದ ಒಂದ್ಸರಿ ವಿಸಿಟ್ ಮಾಡೋದ್ರಿಂದ ನೀವು ಕೂಡ ನಿಮ್ಗೆ ಬೇಕಾದ ಗಾಡಿನ ತಗೋಬಹುದು. ಬನ್ನಿ, ಪ್ರತಿಯೊಂದು ಗಾಡಿ ಮಾಹಿತಿನ ಈಗ ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಮೊದಲದಾಗಿ ನೋಡೋದಾದ್ರೆ 4x4 ಅಲ್ಲಿ ಒಂದು ಒಳ್ಳೆ ಗಾಡಿ ನಿಂತಿದೆ ಸರ್. ಯಾವ ಗಾಡಿ ಸರ್ ಇದು? ಸರ್ ಇದು ಟೆಂಪೋ ಟ್ರಕ್ಸ್. ಓಕೆ, ಈ ಗಾಡಿ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಒಂದು ಟಾಟಾ ಸುಮೋ ಕೊಟ್ಟಿದೆ ಸರ್ 65,000ಕ್ಕೆ. ಓಕೆ, ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿತ್ತು. ಅದೇ ಕಾನ್ಸೆಪ್ಟ್ ಮೇಲೆ ಇದನ್ನು 65,000 ಕೊಡ್ತೇನೆ ಸರ್. 2000 ಮಾಡಲು ಸ್ನೇಹಿತರೆ. 2000 ಮಾಡಲ್ ಸೀಟರ್ ಗಾಡಿ. 10 ಸೀಟರ್ ಗಾಡಿ ಸ್ನೇಹಿತರೆ. 10 ಜನ ಓಡಾಡ್ತಕ್ಕಂತ ಗಾಡಿ ನಿಮ್ಗೆ. ಅದು 4x4 ಡ್ರೈವ್ ಬರುತ್ತೆ. ನೋಡ್ತಾ ಇರ್ಬೋದು FC ಲ್ಯಾಬ್ಸ್ ಇದೆ. ಮಾಡ್ಕೋಬೇಕು. ಆಸ್ ಇಟ್ ಈಸ್ ಕಂಡೀಷನ್ 65,000 ಸರ್. 65,000 ಆಸ್ ಇಟ್ ಈಸ್ ಕಂಡೀಷನ್ 65,000 ಕೊಡ್ತೀನಿ. ಗಾಡಿ ಸೂಪರ್ ಆಗಿದೆ. ಓಕೆ, ನೋಡಿ ಸತೀಶ್ ಅಣ್ಣ ಅವ್ರು ಲೇಬಲ್ ತೆಗ್ದಿಲ್ಲ, ಆದ್ರೂ ಅದೇ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇಂಟೀರಿಯರ್ ನೋಡ್ತಾ ಇರ್ಬೋದು 10 ಜನ ಓಡಾಡ್ತಕ್ಕಂತ ಗಾಡಿ. ಸೊ ಒಂದು ಟೆಂಪೋ ಟ್ರಾವೆಲರ್ ಅಂತ ಹೇಳ್ಬಿಟ್ಟು ಫೋರ್ಸ್ ಕಂಪ್ನಿನ ಸರ್ ಇದು? ಫೋರ್ಸ್ ಅವ್ರದ್ದು ಸರ್. ಫೋರ್ಸ್ ಅವ್ರದ್ದು. ನೋಡ್ತಾ ಇರ್ಬೋದು. ಬೇಕಂದ್ರೆ ಗಾಡಿ ವಿಸಿಟ್ ಮಾಡಿ. ಹಾಗೆ ಇಲ್ಲ ನನಗೆ ಟೆಂಪೋ ಟ್ರಕ್ಸ್ ಬೇಡ, ಇನ್ನೊಂದು 8 ಜನ ಓಡಾಡೋಂತ ಗಾಡಿ ಬೇಕಾದ್ರೆ 1 ಲಕ್ಷ ಕೊಡ್ತೀನಿ ಸರ್. 2006 ಮಾಡಲು. 2006 ಮಾಡಲು ಟಾಟಾ ಸಫಾರಿ ಸಿಗ್ತಾ ಇದೆ. ಮ್ಯಾಗ್ವಿಲ್ ಹೊಸ ಟೈರ್ ಜೊತೆಗೆ ಮ್ಯಾಗ್ವಿಲ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು 8 ಜನ ಓಡಾಡ್ತಕ್ಕಂತ ಗಾಡಿ ನಿಮ್ಗೆ ಕೇವಲ 1 ಲಕ್ಷಕ್ಕೆ ಸಿಗ್ತಾ ಇದೆ. ಟಾಟಾ ಸಫಾರಿ. ಮಾರುತಿ ಸುಜುಕಿ ಓಮ್ನಿ 2 ಗಾಡಿ ಇಟ್ಟಿದ್ದೀರಿ 1 to 3 ಕಾರ್ಸ್ ಅಲ್ಲಿ. 2 ಗಾಡಿದು ನನಗೆ 2010 ಮಾಡಲು ಸೆಕೆಂಡ್ ಓನರ್ 2030 ತನಕ FC ಇರುವಂತ ಗಾಡಿ ಸರ್. ಓಕೆ, 1.5 ಕೋಟಿಗೂ 1,35,000 ಕೊಡ್ತೀನಿ ಸರ್. ಸರ್ 10 ಮಾಡಲು. ಹೌದು, ಚಾಲೆಂಜಿಂಗ್ ಪ್ರೈಸ್. 1,35,000 ರೂಪಾಯಿಗೆ ಸ್ನೇಹಿತರೆ 2010 ಮಾಡಲ್ ಮಾರುತಿ ಸುಜುಕಿ ಓಮ್ನಿ ಸಿಗ್ತಾ ಇದೆ. ಅದರಲ್ಲೂ ಕೂಡ 8 ಸೀಟರ್. 2030 ತನಕ FC ಇದೆ. ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಅಲ್ಲಿ ಈ ಗಾಡಿ ನಿಮ್ಗೆ ಆಗ್ತಿದೆ. ಹೌದು ಸರ್. ಹಾಗೆ ಇನ್ನೊಂದು ಇದು ಅಷ್ಟೇ ಸರ್. 2009 ಮಾಡಲು 4th ಓನರ್ 2029 ತನಕ FC ಇದೆ. ಓಕೆ, ಇದು 1.35 ಕೊಡ್ತೀನಿ ಸರ್. ಸ್ನೇಹಿತರೆ, ಇದನ್ನು ಕೂಡ ನಿಮಗೆ 1,35,000 ರೂಪಾಯಿಗೆ 2009 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ 2 ಕಲರ್ ಆಪ್ಷನ್ ಇದೆ ನಿಮಗೆ, ಒಂದು ಬ್ಲೂ ಒಂದು ಸಿಲ್ವರ್. ಸೊ ಯಾವ್ದು ಬೇಕಾದ್ರೂ ನೀವು ಗಾಡಿನ ತಗೋಬಹುದು, ಚಾಯ್ಸ್ ಮಾಡಬಹುದು ಸರ್. ಹಾಗೆ ಒಂದು ಪೋಲೋ ಸರ್ 2012 ಮಾಡಲ್ ಸರ್. ಇದು ಡೀಸೆಲ್ ವೇರಿಯಂಟ್. ಓಕೆ, ಈ ಗಾಡಿ ಬಂದ್ಬಿಟ್ಟು 1.85 ಕೊಡ್ತೀನಿ ಸರ್. 1,85,000 ರೂಪಾಯಿಗೆ ಸ್ನೇಹಿತರೆ 2012 ಮಾಡಲ್ ನ ಪೋಲೋ ಗಾಡಿ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ನಿಮಗೆ ಲೆದರ್ ಸೀಟ್ ಕವರ್ ಬರುತ್ತೆ, AC, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ ಗಾಡಿಗೆ. ಸೊ ನೋಡ್ತಾ ಇರ್ಬೋದು ಯಾರಿಗಾದ್ರೂ ಒಂದು 12 ಮಾಡಲ್ ಅಲ್ಲಿ ಯೂಸ್ ಹುಡುಕ್ತಾ ಇದ್ರೆ 1,85,000. 1,85,000 ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡಲ್ಲ, ಬನ್ನಿ. ಅದರಲ್ಲೂ ಕೂಡ ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಅದ್ರಲ್ಲಿ ಆಗಲ್ಲ, ಹಿಂದ್ಗಡೆ ತೋರಿಸಿದ್ರಲ್ಲಿ ಆ ಗಾಡಿಗಳು ಆಗಲ್ಲ ಸರ್. ಹಾಗೆ ಇನ್ನೊಂದು ಜಾಜ್ 2010 ಮಾಡಲು 2030 ತನಕ FC ಇದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಓಕೆ, ಈ ಗಾಡಿ ಬಂದ್ಬಿಟ್ಟು 1,65,000 ಕೊಡ್ತೀನಿ ಸರ್. 10 ಮಾಡಲ್ ಸರ್. 10 ಮಾಡಲ್ 1,65,000 ರೂಪಾಯಿಗೆ ನಿಮಗೆ ಹೋಂಡಾ ಜಾಸ್ ಸಿಗ್ತಾ ಇದೆ 2010 ಮಾಡಲು. ಸೊ ಇದು ಕೂಡ ನಿಮಗೆ ಒಂದು ಬೆಸ್ಟ್ ರನ್ನಿಂಗ್ ಇರುವಂತ ಗಾಡಿ. 2012 ಮಾಡಲು ಸರ್. ಮೈಕ್ರಾನ ಸರ್ ಇದು? ನಿಸಾನ್ ಮೈಕ್ರಾ ಪೆಟ್ರೋಲ್ ವಿತ್ CNG ಇದೆ ಸರ್. ಹೌದು, ಆಕ್ಟಿವ್ ಬಂದಂಗೆ ಬರ್ತದೆ ಮೈಲೇಜ್ 35. ಒಂದು 30 ರಿಂದ 35 ಕಿಲೋಮೀಟರ್ ಮೈಲೇಜ್ ಇರ್ತಕ್ಕಂಥ ಗಾಡಿ. 5 ಜನ ಆರಾಮಾಗಿ ಓಡಾಡಬಹುದು. ನಿಸಾನ್ ಮೈಕ್ರಾ ಸರ್. ಇನ್ನೊಂದ್ಸರಿ ಡೀಟೇಲ್ಸ್ ಆಗಿ ಸರ್. ಈ ಗಾಡಿ ಬಂದ್ಬಿಟ್ಟು 11 ಮಾಡಲು ಸೆಕೆಂಡ್ ಓನರ್ ಸರ್. ಓಕೆ, ಈ ಗಾಡಿ ಬಂದ್ಬಿಟ್ಟು ನಾನು ಫೈನಲ್ ಟು ಫೈನಲ್ 1.65 ಹೇಳ್ತೀನಿ. ಬರ್ಲಿ, ಎದುರುಗಡೆ ಸಣ್ಣ ಪುಟ್ಟ ನೆಗೋಷಿಯಬಲ್. 1,65,000 ರೂಪಾಯಿಗೆ ಸ್ನೇಹಿತರೆ ಒಂದು CNG ಗಾಡಿ ಸಿಗ್ತಿದೆ. ಸೊ ಅದು ಕೂಡ ಎಲ್ಲಿ ಅಂತಂದ್ರೆ 1 to 3 ಕಾರ್ಸ್ ತಿಪ್ಪೇನಹಳ್ಳಿ. 1 to 3 ಕಾರ್ಸ್ ತಿಪ್ಪೇನಹಳ್ಳಿ. ಸೊ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ನಂಬರ್ ಇರುತ್ತೆ ಸರ್. ಹಾಗೆ ಸೇಮ್ ನನಗೆ CNG ಬೇಡ ಸರ್, ನನಗೆ ಡೀಸೆಲ್ ಇರಲಿ ಅನ್ನೋರಿಗೆ 12 ಮಾಡಲು ಸಿಂಗಲ್ ಓನರ್ ಸರ್. ಫೈನಲ್ ಟು ಫೈನಲ್ 1.65. ಇದು 1.65. ಹೌದು,
ಸ್ನೇಹಿತರೆ ನೋಡ್ತಾ ಇರ್ಬೋದು ನಿಮ್ಗೆ ನಿಸ್ಸಾನ್ ಮೈಕ್ರಾ Micra. 2 ಗಾಡಿ ತೋರಿಸಿದೀನಿ. ಅದು ಪೆಟ್ರೋಲ್ CNG ವಿತ್ ಪೆಟ್ರೋಲ್ ಒಂದು ಡೀಸೆಲ್ ಗಾಡಿ 2 ಗಾಡಿನ ಆಪ್ಷನ್ ಇದೆ. ಸೊ ನಿಮ್ ಆಪ್ಷನ್ ನಿಮಗೆ ಬಿಟ್ಟಿದ್ದು ಯಾವ ಗಾಡಿ ಬೇಕಾದ್ರೂ ತಗೋಬಹುದು. ಸರ್ ರೆನಾಲ್ಟ್ ಅಲ್ಲಿ ಕ್ವಿಡ್ ನೋಡೋರ್ಗೆ ಸರ್ ರೆನಾಲ್ಟ್ ಕ್ವಿಡ್ 2022 ಮಾಡಲು ಸೆಕೆಂಡ್ ಓನರ್ ಸರ್. ಓಕೆ ಗಾಡಿ ಕ್ಲಾಸ್ ಆಗಿದೆ ನೋಡಿ. 4 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ 3,65,000 ಕೊಡ್ತೀನಿ ಸರ್. 365ಕ್ಕೆ ರೆನಾಲ್ಟ್ ಕ್ವಿಡ್ ಸಿಗ್ತಾ ಇದೆ. ಮಾಡಲ್ 22 ಮಾಡಲು ಸ್ನೇಹಿತರೆ 2023 ಮಾಡಲು 3,65,000 ರೂಪಾಯಿಗೆ ಗಾಡಿ ಸಿಗ್ತಾ ಇದೆ. ಲೋನು ಕೂಡ ಆಗುತ್ತೆ ಗಾಡಿಗೆ. ಟೈರ್ ಇದೆ ನೋಡ್ತಾ ಇರ್ಬೋದು. 4 ಲಕ್ಷ ಲೋನ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಖರ್ಚು ನೀವೇ ಕೊಡ್ತೀರಂಗಾದ್ರೆ ಅಂದ ಖಂಡಿತ. ಸ್ನೇಹಿತರೆ ನೋಡ್ತಾ ಇರ್ಬೋದು 3,65,000 ರೂಪಾಯಿಗೆ 2022 ಮಾಡಲು ರೆನಾಲ್ಟ್ ಕ್ವಿಡ್ ಸಿಗ್ತಾ ಇದೆ. ಸರ್ ಹಾಗೆ ಡಸ್ಟರ್ ಹುಡುಕ್ತಾ ಇರೋರಿಗೆ ಗೆಸ್ಟರ್ 12 ಮಾಡಲು ಆಲ್ಟೋ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಹೇಳಿ ಸರ್. 2.5 ಲಕ್ಷ ಕೊಡ್ತೀನಿ ಸರ್ ಡೀಸೆಲ್ ಗಾಡಿ. ಸರ್ 2,25,000 ರೂಪಾಯಿಗೆ ನಿಮಗೆ ರೆನಾಲ್ಟ್ ಡಸ್ಟರ್ ಸಿಗ್ತಾ ಇದೆ. ಸೊ 2012 ಮಾಡಲು ನೋಡ್ತಾ ಇರ್ಬೋದು ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ನಿಮಗೆ ಡಸ್ಟರ್ ಸಿಗ್ತಾ ಇದೆ. ಇಂಟೀರಿಯರ್ ಕೂಡ ಒಂದು ಒಳ್ಳೆ ಸೀಟ್ ಲೆದರ್ ಸೀಟ್ ಕವರ್ ಬರುತ್ತೆ. ನೋಡ್ತಾ ಇರ್ಬೋದು ಗಾಡಿ 12 ಮಾಡಲ್ 2.5 ಲಕ್ಷಕ್ಕೆ ನಿಮಗೆ ಡಸ್ಟರ್ ಸಿಗ್ತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ 123 ಕಾರ್ಸ್. ಸರ್ ಹಾಗೆ ಒಂದು ಸ್ಯಾಂಟ್ರೋ ನೋಡೋರ್ಗೆ ಸ್ಯಾಂಟ್ರೋ 2006 ಮಾಡಲು ಎಕ್ಸ್ಪೋ ವೇರಿಯಂಟ್ ಸರ್. 85,000 ಕೊಡ್ತೀನಿ ಸರ್. ಬರೀ ಹೌದು ಮಾಡ್ಲಾ ಸರ್. 2006 ಮಾಡಲು 2006 ಮಾಡಲ್ ಅಲ್ಲಿ ಒಂದು 80,000 ರೂಪಾಯಿಗೆ ನಿಮಗೆ ಸ್ಯಾಂಟ್ರೋ ಗಾಡಿ ಸಿಗ್ತಾ ಇದೆ. ಹೌದು ಅದ್ರಲ್ಲೂ ಒಂಚೂರು ಏನಾದ್ರು ಸಣ್ಣ ಪುಟ್ಟ ಸರ್ ಬರಕಿಲ್ಲ ಸರ್. ಓಕೆ ಸ್ನೇಹಿತರೆ ಅದ್ರಲ್ಲೂ ಬನ್ನಿ ಬೇಕಾದ್ರೆ ಮಾಡೋಣ ಒಂಚೂರು ಸಣ್ಣ ಪುಟ್ಟ ಮಾಡೋಣ ಅಂತ ಸರ್ ಹೇಳ್ತಿದ್ದಾರೆ. ಸರ್ ಹಾಗೆ ಒಂದು ಗ್ರ್ಯಾಂಡ್ ಐಟಮ್ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡಿ ಸರ್. 2013 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಓಕೆ ಗ್ರ್ಯಾಂಡ್ ವೇರಿಯಂಟ್ ಅಲ್ಲಿ ಇದೆ. ಪ್ರೈಸ್ ಅಷ್ಟೇ ಫುಲ್ ಗ್ರ್ಯಾಂಡ್ ಆಗಿ ಕೊಡ್ತೀನಿ. ಹೇಳಿ ಸರ್. 3.5 ಲಕ್ಷ ಕೋಟಿಂಗ್ ಇದೆ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಸ್ನೇಹಿತರೆ ಒಂದು 2013 ಮಾಡಲ್ ಅಲ್ಲಿ ಗ್ರ್ಯಾಂಡ್ ಐಟಮ್ ಗಾಡಿ ಸಿಗ್ತಾ ಇದೆ. ಸೊ ಈ ತರ ಬೆಲೆ ಕೊಡೋದು ಅಂತಂದ್ರೆ ನಮ್ಮ 123 ಕಾರ್ಸ್ ಮಾತ್ರ ಅಂತಾನೆ ಹೇಳ್ಬೋದು. ಒಂದ್ಸರಿ ವಿಸಿಟ್ ಮಾಡಿ ಸರ್. ಇದಾಗಿಲ್ಲ ಅಂದ್ರೆ ಈ ಕಡೆ ಬನ್ನಿ. ಹೋಂಡಾ ಸಿಟಿ ಆಟೋಮೆಟಿಕ್ ಸರ್ ಇದು. ಓಕೆ 2012 ಮಾಡಲು ಸೆಕೆಂಡ್ ಓನರ್. ಓಕೆ ಗಾಡಿ ಬಂದ್ಬಿಟ್ಟು 3,40,000 ಕೊಡ್ತೀನಿ ಸರ್. ಸ್ನೇಹಿತರೆ 2012 ಮಾಡಲು 3,40,000 ರೂಪಾಯಿಗೆ ನಿಮಗೆ ಹೋಂಡಾ ಸಿಟಿ ಗಾಡಿ ಸಿಗ್ತಾ ಇದೆ. ಸೊ ಒಂದ್ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನಿಮ್ಗೆ ಗ್ರ್ಯಾಂಡ್ ಐಟಮ್ ಆಗ್ಲಿಲ್ಲ ಅಂತಂದ್ರೆ ಹೋಂಡಾ ಸಿಟಿ ಆಪ್ಷನ್ ಆಗಿ ಇಟ್ಕೋಬಹುದು. ಹಾಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಸರ್ ಆಲ್ಟೋ ಸರ್ 2012 ಮಾಡಲು ಥರ್ಡ್ ಓನರ್ ಗಾಡಿ ಇದು. ಓಕೆ ಈ ಗಾಡಿ ಬಂದ್ಬಿಟ್ಟು ನಾನು ಫೈನಲ್ ಟು ಫೈನಲ್ 1.5 ಕೊಡ್ತೀನಿ ಸರ್. 1.5ಗೆ ಸ್ನೇಹಿತರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಒಂದು 2012 ಮಾಡಲು 1,50,000 1,50,000 ರೂಪಾಯಿಗೆ ನಿಮಗೆ ಒಂದು ಮಾರುತಿ ಸುಜುಕಿ ಆಲ್ಟೋ ಸಿಗ್ತದೆ. ಆಲ್ಟೋ K10 ಸಿಗ್ತದೆ ಇರ್ಬೋದು. ಒಂದು 5 ಜನ ಆರಾಮಾಗಿ ಓಡಾಡಬಹುದು. ಇದು 12 ಸೆಕೆಂಡ್ ಓನರ್ ಸರ್. ಓಕೆ ಈ ಗಾಡಿ ಬಂದ್ಬಿಟ್ಟು 1,80,000 ಕೊಟ್ಟಿಂದ 1,65,000 ಕೊಡ್ತೀನಿ ಸರ್. ಇದು 1.65 ಖಂಡಿತ 12 ಮಾಡಲು 12 ಮಾಡಲು ಎರಡು 12 ಮಾಡಲ್ಲ ಸರ್. 12 ಮಾಡಲ್. ಇದು ಥರ್ಡ್ ಓನರ್, ಇದು ಸೆಕೆಂಡ್ ಓನರ್. ಓಕೆ ಓನರ್ ಮಾತ್ರ ಡಿಫ್ರೆನ್ಸ್ ಅಷ್ಟೇ ಸ್ನೇಹಿತರೆ. ಅದನ್ನು 12 ಮಾಡಲು ಇದನ್ನು 12 ಮಾಡಲು ಎರಡು ಸೇಮ್ ಪ್ರೈಸ್ ಇದೆ. ಇನ್ನೊಂದು ಆಲ್ಟೋ ಇದೆ. ಇದು ಕಸ್ಟಮರ್ ವೆಹಿಕಲ್. ಎದುರುಗಡೆ ಬನ್ನಿ ಮಾತಾಡ್ಸೋಣ. ಇನ್ನೊಂದು ಪೋಲೋ ಹೈಲೈನ್ ಓಕೆ ಡೀಸೆಲ್ 2013 ಮಾಡಲು ಸೆಕೆಂಡ್ ಓನರ್ ಸರ್. ಓಕೆ 2,65,000 ಕೊಡ್ತೀನಿ ಸರ್. ಸರ್ 13 ಮಾಡಲು 2,65,000 ರೂಪಾಯಿಗೆ ಫಾಲೋ ಅದರಲ್ಲೂ ಹೈಲೈನ್. ಹೌದು ನೋಡ್ತಾ ಇರ್ಬೋದು ಸ್ನೇಹಿತರೆ. 4 ಕೂಡ ಮ್ಯಾಗ್ವಿಲ್ ಬರುತ್ತೆ ಗಾಡಿಗೆ. 2,65,000 ರೂಪಾಯಿಗೆ 13 ಹೈಲೈನ್ ಮಿಸ್ ಮಾಡ್ಕೊಬೇಡಿ ಚಾನ್ಸ್ ಅನ್ನ. ಖಂಡಿತ. ಹಾಗೆ ಒಂದು ಐಟನ್ ಸರ್. ಸರ್ ಐಟನ್ 2014 ಮಾಡಲು ಸೆಕೆಂಡ್ ಓನರ್ ಸರ್. ಓಕೆ ಗಾಡಿ ಕ್ಲಾಸ್ ಆಗಿದೆ. ಬರೀ 19,000 ಗಾಡಿ ಕಿಲೋಮೀಟರ್ ಓಡಿದೆ. ಬರೀ 19,000 ಮೈಗ್ರೇಟೆಡ್ ವೆಹಿಕಲ್ ಇದು. ಓಕೆ ಈ ಗಾಡಿ ಬಂದ್ಬಿಟ್ಟು 3.5 ಲಕ್ಷ ಕೋಟಿಗಿದೆ ಸರ್. ಹೌದು 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೇನೆ. 3 ಲಕ್ಷಕ್ಕೆ ಒಂದು ಐಟನ್ ಸಿಗ್ತಾ ಇದೆ. ಅದು ಕೂಡ ಜಸ್ಟ್ 19,000 ಕಿಲೋಮೀಟರ್ ಡ್ರೈವ್ ಆಗಿರ್ತಕ್ಕಂಥ ಗಾಡಿ ನಿಮ್ದು ಹಾಕ್ಸ್ಕೋಬಹುದು. ಇದು 17 ಮಾಡಲು ಸರ್. 3,65,000 ಕೋಟಿಂಗ್ ಇದೆ. ಓಕೆ 3.5 ಕೊಡ್ತೀನಿ. 17 ಮಾಡಲು ಸೆಕೆಂಡ್ ಓನರ್. 17 ಮಾಡಲಲ್ಲಿ ಸೆಕೆಂಡ್ ಓನರ್ ಅಲ್ಲಿ 3,60,000 65,000 3,60,000 ರೂಪಾಯಿಗೆ ನಿಮ್ಗೆ 3.5 ಲೋನ್ ಆಗುತ್ತೆ. 3.5 ಲೋನ್ ಆಗುತ್ತೆ. 17 ಮಾಡಲ್ಲ ಸರ್. ಅದು ಮಾಡಲು 14 ಮಾಡಲು 17 ಮಾಡಲು. ಸೊ ಆಪ್ಷನ್ ನಿಮಗೆ ಬಿಟ್ಟಿದ್ದು. ಯಾವ ಗಾಡಿ ಬೇಕಾದ್ರೂ ತಗೋಬಹುದು. ಸರ್ ಹಾಗೆ ಒಂದು ವ್ಯಾಗನರ್ ನೋಡೋರ್ಗೆ VXI ಆಪ್ಷನಲ್ ಸರ್. ಇದು 2017 ಮಾಡಲು. ಓಕೆ ಥರ್ಡ್ ಓನರ್ ಆಗಿದೆ. ಈ ಗಾಡಿ ಬಂದ್ಬಿಟ್ಟು 3,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,65,000 ರೂಪಾಯಿಗೆ ಇದು 3 ರಿಂದ 3.5 ಲೋನ್ ಆಗುತ್ತೆ. ಹೌದು ವ್ಯಾಗನರ್ ಸಿಗ್ತದೆ ಸ್ನೇಹಿತರೆ 3,65,000 ರೂಪಾಯಿಗೆ. 17 ಮಾಡಲ್ ಅಲ್ಲಿ ಒಂದು 3,65,000 ರೂಪಾಯಿಗೆ ನಿಮಗೆ ವ್ಯಾಗನರ್ ಗಾಡಿ ಸಿಗ್ತದೆ. ಇನ್ನೊಂದು ಕ್ವಿಡ್ ಸರ್ 15 ಮಾಡಲು. ಹೌದು 2 ಲಕ್ಷ ಕೊಟ್ಬಿಡ್ತೀನಿ ಬರಕೇಳಿ ಸರ್. ಸರ್ 2015 ಮಾಡಲು 2 ಲಕ್ಷ ಕೊಡ್ತಾ ಇದೀರಾ. ಖಂಡಿತ ಲೋನೇ ಆಗುತ್ತೆ ನಿಮ್ಗೆ. 1.80 ಸ್ನೇಹಿತರೆ ನೋಡ್ತಾ ಇರ್ಬೋದು. ಜಸ್ಟ್ 2,20,000 DP. 2 ಲಕ್ಷಕ್ಕೆ ನಿಮ್ಗೆ 2015 ಮಾಡಲು ಗಾಡಿ ಸಿಗ್ತದೆ. ಬರೀ ಒಂದು 20,000 ತಗೊಂಡ್ಬಂದ್ರೆ ಈ ಗಾಡಿನ ತಗೊಂಡು ಹೋಗ್ಬೋದು. ಉಳಿದಿದ್ದು ಲೋನ್ ಆಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ. ಸರ್ ಹಾಗೆ ಒಂದು Fiat Punto ನೋಡೋರ್ಗೆ ಸರ್ 15 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ 3 ಲಕ್ಷ ಹೇಳ್ತೀನಿ. 2,85,000 ಫೈನಲ್ ಮಾಡ್ಕೊಡ್ತೀನಿ ಸ್ನೇಹಿತರೆ. 2,80,000 ರೂಪಾಯಿಗೆ ನಿಮ್ಗೆ 2015 ಮಾಡಲ್ ಡೀಸೆಲ್ ವೇರಿಯಂಟ್. ಅದು 2015 ಮಾಡಲು ಡೀಸೆಲ್ ವೇರಿಯಂಟ್ ಅಲ್ಲಿ ಒಂದು ಪುಂಟೋ ಸಿಗ್ತಾ ಇದೆ. ಸೊ ಇದು ಕೂಡ ನಿಮಗೆ ಬೆಸ್ಟ್ ಆಫರ್. ಹಾಗೆ ಯಾರಿಗಾದ್ರೂ ನಮಗೆ ರೆಡ್ ಕಲರ್ ಬೇಡ ವೈಟ್ ಕಲರ್ ಬೇಕು ಅಂದ್ರೆ ವೈಟ್ ಕಲರ್ ಬೇಕಾ 14 ಮಾಡಲು ಸಿಂಗಲ್ ಓನರ್ ಸರ್. 2.5 ಲಕ್ಷ ಕೋಟಿಂಗು 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2.5 ಲಕ್ಷಕ್ಕೆ 2014 ಮಾಡಲ್ ಸರ್. 14 ಇದು 15 ಮಾಡಲು ಸೆಕೆಂಡ್ ಓನರ್ ಸರ್. ಮ್ಯಾಗ್ವಿಲ್ ABS ಏರ್ ಬ್ಯಾಗ್ ಟಾಪ್ ಎಂಡ್ ವೇರಿಯಂಟ್ ಇದು. ಗಾಡಿ ಕ್ಲಾಸ್ ಆಗಿದೆ. ಡೀಸೆಲ್ ವೇರಿಯಂಟ್. ಈ ಗಾಡಿ ಬಂದ್ಬಿಟ್ಟು 2,85,000 ಫೈನಲ್ ಮಾಡ್ಕೊಡ್ತೀನಿ. 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಅದು ಬೇಡ ಅಂದ್ರೆ 14 ಮಾಡಲು ಸಿಂಗಲ್ ಓನರ್ ಗಾಡಿ 2.5 ಲಕ್ಷ ಕೋಟಿಂಗ್ ಇದೆ. 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2 ಲಕ್ಷ
ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನ್ ಆಗುತ್ತೆ. ಇಲ್ಲಿ 3 ಗಾಡಿ ಹೋಂಡಾ ಅಮೇಜ್ 13 ಮಾಡಲು, ಸ್ಕಲಾ 13 ಮಾಡಲು, ಅಮೇಜ್ 13 ಮಾಡಲು, ಇದು 3ರಲ್ಲಿ ಯಾವ್ದಾರು ತಗೊಳ್ಳಿ ಸರ್ 2.5 ಲಕ್ಷ ಡೀಸೆಲ್ ಗಾಡಿ 3. ಸ್ನೇಹಿತರೆ ನೋಡ್ತಾ ಇರ್ಬೋದು ನಿಮ್ಗೆ 3 ಗಾಡಿ ಸಿಗ್ತದೆ. ಹೋಂಡಾ ಅಮೇಜ್ ಸರ್ ಇದು? ಹೌದು, ಹೋಂಡಾ ಅಮೇಜ್, ಸ್ಕಲಾ ಹಾಗೆ ಅಮೇಜ್ 3 ಗಾಡಿ ಸಿಗ್ತದೆ. ಡೀಸೆಲ್ ಗಾಡಿ 3 3 ಕೂಡ ಡೀಸೆಲ್ ಗಾಡಿ 3 ಕೂಡ ಒಂದೇ ಪ್ರೈಸ್. ಎಷ್ಟು ಸರ್? 2.5 ಲಕ್ಷ. 2.5 ಲಕ್ಷಕ್ಕೆ ಆಗುತ್ತೆ. ಎರಡೂ ಕೂಡ ನೆಗೋಷಿಯಬಲ್ ಕೊಡೋಣ, ಬರ ಕೇಳಿ. ಅದ್ರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ವಿತ್ 2.5 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಹೌದು ಸರ್. 15 ಮಾಡಲು ಸಿಂಗಲ್ ಓನರ್ ಸರ್, ಕಸ್ಟಮರ್ ವೆಹಿಕಲ್ ಇದು. ಅವರು 4.5 ಲಕ್ಷ ಹೇಳ್ತಾ ಇದಾರೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 3.5 ಲಕ್ಷ ಲೋನ್ ಆಗುತ್ತೆ. ಓಕೆ. ಹುಂಡಾ ಎಕ್ಸೆಂಟ್ ಹುಂಡಾ ಎಕ್ಸೆಂಟ್ ಡೀಸೆಲ್ ಅಲ್ಲಿ. ಹೌದು, 15 ಮಾಡಲು ಸಿಂಗಲ್ ಓನರ್. ಓಕೆ ಸರ್. ಇದು ಬೇಡ ಅಂದ್ರೆ ಇನ್ನೊಂದು, ಇದು ಕಸ್ಟಮರ್ ವೆಹಿಕಲ್ ಸರ್, ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅವ್ರು ಪ್ರೈಸ್ ಜಾಸ್ತಿ ಹೇಳ್ತಾರೆ. ಬಟ್ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟ್ ಏನು ನೋಡಂಗಿಲ್ಲ. ಶೋರೂಮ್ ಅಲ್ಲಿ ಹೆಂಗಿದೆ ಹಂಗಿದೆ ಗಾಡಿ. 9 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ಕಸ್ಟಮರ್ ಕೊಟೇಶನ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಾ ಇದಾರೆ. 1.90 ಫೈನಲ್ ಬೇಕು ಅಂದ್ರೆ ಬನ್ನಿ, ಎದುರುಗಡೆ ಯೂಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಸರ್. ಹೌದು, ಆ ತರ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಹೌದು. ಲೇಟೆಸ್ಟ್ ಹುಂಡಾಯಲ್ಲಿ i20 ಸಿಗ್ತಾ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ i20 ಆಸ್ಟಾ ಪೆಟ್ರೋಲ್ IMT ವೆಹಿಕಲ್ ಸರ್. ಇದು ಕ್ಲಚ್ ಇರುತ್ತೆ, ಕ್ಲಚ್ ಇರಲ್ಲ, ಗೇರ್ ಇರುತ್ತೆ. ಓಕೆ. ಗಾಡಿ ಕ್ಲಾಸ್ ಆಗಿದೆ. ಆಸ್ಟಾ ಟಾಪ್ ಎಂಡ್, ABS, ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲ್, ಮೊಬೈಲ್ ಚಾರ್ಜರ್, ಪ್ರತಿಯೊಂದು ಇರ್ತದೆ ಗಾಡಿನಲ್ಲಿ. ಇಂಥದ್ದಿಲ್ಲ ಅನ್ನಂಗಿರಲ್ಲ. ಕ್ಲಚ್ ಇಲ್ವಲ್ಲ ಸರ್ ಇದಕ್ಕೆ ಗಾಡಿಗೆ? ಸರ್ ಕ್ಲಚ್ ಬರಲ್ಲ ಇದಕ್ಕೆ, IMT ವೆಹಿಕಲ್ ಇದು. ಓಕೆ ಸರ್. ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 9 ಲಕ್ಷ ಇದೆ. ಹೌದು. ನಮ್ ಕಡೆ 7 ಲಕ್ಷ ಕೊಡ್ತೀವಿ ಸರ್. 7 ಲಕ್ಷಕ್ಕೆ ಇನ್ನೂ 10,000 ಕಮ್ಮಿ ಕೊಡಿ ಸರ್. 6,85,000 ಕೊಡ್ತೀನಿ ಬನ್ನಿ ಸರ್. 2021 ಮಾಡಲು ಸಿಂಗಲ್ ಓನರ್ ಅಲ್ಲಿ ನಿಮ್ಗೆ i20 ಸಿಗ್ತಾ ಇದೆ. ಅದರಲ್ಲಿ ವೇರಿಯಂಟ್ ಯಾವ ಸರ್? ಆಸ್ಟಾ ಟಾಪ್ ಎಂಡ್. ಆಸ್ಟಾ ವೇರಿಯಂಟ್ ಅಲ್ಲಿ ಟಾಪ್ ಎಂಡ್ ಮಾಡಲ್ ನಿಮ್ಗೆ i20 ಸಿಗ್ತಾ ಇದೆ. ಒಂದು ಒಳ್ಳೆ ಮಾಡಲು, ಹಾಗೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ವಿತ್ ಟರ್ಬೋ ಬರುತ್ತೆ ಇದ್ರಲ್ಲಿ. ಟರ್ಬೋ ಬರುತ್ತಾ? ಓಕೆ. 12 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. ಇದು ಬಟನ್ ಸ್ಟಾರ್ಟ್. ಓಕೆ. ಇದು ಕಸ್ಟಮರ್ ಗಾಡಿನೇನೆ. ಇದು ಅವರು ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು 185 ಇದೆ. ಓಕೆ. ಒಂದು 170 ಆಗ್ಬೋದು ಫೈನಲ್. ಸ್ನೇಹಿತರೆ 1,70,000 ರೂಪಾಯಿಗೆ ನಿಮ್ಗೆ ಒಂದು ರೆನಾಲ್ಟ್ 12 ಮಾಡಲು ಸಿಂಗಲ್ ಓನರ್ ಪಲ್ಸ್ ಸಿಗ್ತಾ ಇದೆ. 12 ಮಾಡಲು ಸಿಂಗಲ್ ಓನರ್ ಅಲ್ಲಿ 170 ಆಗುತ್ತೆ. ಹೌದು ಸರ್. 2016 ಮಾಡಲು ಸೆಕೆಂಡ್ ಓನರ್, ಮೈಗ್ರೇಟೆಡ್ ವೆಹಿಕಲ್ ಇದು. 5.5 ಲಕ್ಷ ಕೋಟಿಂಗ್ ಇದೆ. 5,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,30,000 ಡೀಸೆಲ್ VDI. ಓಕೆ. ಸ್ನೇಹಿತರೆ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಲೆದರ್ ಸೀಟ್ ಕವರು. ಸೊ ಬ್ರೆಜಾ ಬಗ್ಗೆ ಏನು ಮಾತಾಡಂಗಿಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ 5 ಲಕ್ಷದ ಸರ್ 30,000 ಕೊಡ್ತೀನಿ ಸರ್. 5,30,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಆಗುತ್ತೆ. ಅದು ಕೂಡ 4 ಕೂಡ ಮ್ಯಾಗ್ವಿಲ್ ಬರುತ್ತೆ, ನೋಡ್ತಾ ಇರ್ಬೋದು ಸರ್. ಹಾಗೆ ಒಂದು ಫೋರ್ಡ್ ಅಲ್ಲಿ ಇಕೋ ಸ್ಪೋರ್ಟ್ಸ್ ಸರ್, ಮಾರ್ಕೆಟ್ ಅಲ್ಲಿ ಹೆವಿ ಡಿಮ್ಯಾಂಡ್ ವೆಹಿಕಲ್ ಇದು. ಹೌದು. 2014 ಮಾಡಲು ಗಾಡಿ ಕ್ಲಾಸ್ ಆಗಿದೆ, ಡೀಸೆಲ್. ಓಕೆ. ಈ ಗಾಡಿ ಬಂದ್ಬಿಟ್ಟು ನಾನು ಒಂದು 365 ಕೊಡ್ತೀನಿ ಬನ್ನಿ ಸರ್. ಸರ್ 14 ಮಾಡಲು 3,65,000 ರೂಪಾಯಿಗೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಡೀಸೆಲ್ ಗಾಡಿ. 3.5 ಲೋನ್ ಆಗುತ್ತೆ. 3.5 ಲೋನ್ ಆಗುತ್ತೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ನಿಮ್ಗೆ ಬೆಸ್ಟ್ ಆಯ್ಕೆನೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಒಂದು ಡೀಸೆಲ್ ಗಾಡಿ. 2014 ಮಾಡಲು 3,00,000 ಎಷ್ಟು ಸರ್? 65,000. 3,65,000 ರೂಪಾಯಿ ಆಗುತ್ತೆ ಗಾಡಿಗೆ ಲೋನ್ ಆಗುತ್ತೆ. ಹೌದು, ಫೈನಲ್ ಪ್ರೈಸ್ ಗಳು ಯಾವ್ದು ಡಿಫ್ರೆನ್ಸ್ ಮಾಡಲ್ಲ, ದಯವಿಟ್ಟು ಕೇಳಬೇಡಿ. ಇನ್ನೊಂದು 23 ಮಾಡಲು ಸರ್, ZX ಇದು ಶಿಫ್ಟ್. ಈ ಗಾಡಿ ಬಂದ್ಬಿಟ್ಟು 5,85,000 ಕೊಡ್ತೀನಿ ಸರ್. 6.5 ಲಕ್ಷ ಇದೆ ಮಾರ್ಕೆಟ್ ವ್ಯಾಲ್ಯೂ. ಸ್ನೇಹಿತರೆ 6.5 ಲಕ್ಷ ಇರ್ತಕ್ಕಂತ ಒಂದು ಮಾರ್ಕೆಟ್ ಪ್ರೈಸ್ ನಿಮ್ಗೆ 5,80,000 ರೂಪಾಯಿಗೆ ನಿಮ್ಗೆ ಒಂದು ಇದೆ. ನೋಡ್ತಾ ಇರ್ಬೋದು, ಒಂದು ZXi, ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ZXi ನೋಡ್ತಾ ಇರ್ಬೋದು. ಹೊರಗಡೆ ನೀವೆಲ್ಲ ಬೇಕಾದ್ರೆ ವಿಚಾರಿಸಿರ್ಬೋದು, ಮಾರ್ಕೆಟ್ ಪ್ರೈಸ್ ಜಾಸ್ತಿನೇ ಇದೆ. ಇದು 2023 ಮಾಡಲು. ಒಂದ್ಸರಿ ನಮ್ಮ 123 ಕಾರ್ಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಇನ್ನ ರೀಸನಬಲ್ ಸ್ವಲ್ಪ ಸ್ಲೈಟ್ಲಿ ಏನಾದ್ರು ಆಗ್ಬೋದು. ಇಲ್ಲ 85 ಫೈನಲ್ ಸರ್. ಸರ್ ನಾನು ಕೊಡೋದೇ ಒಳ್ಳೆ ಪ್ರೈಸ್, 6 ಲಕ್ಷ ಲೋನ್ ಆಗುತ್ತೆ ಇದಕ್ಕೆ. ಹೌದು. ಇದು ಬೇಡ ಅಂದ್ರೆ ಇನ್ನೊಂದು ಇದೆ ನೋಡಿ ಸರ್, ಏನದು ಕಲ್ಲು ಗುದ್ದಿದ್ರು ಏನೂ ಆಗಲ್ಲ ಆ ತರ ಗಾಡಿ. ಅಲ್ಟ್ರಾಸ್. ಟಾಟಾ ಅಲ್ಟ್ರಾಸ್ 2020 ಮಾಡಲು ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. ಈ ಗಾಡಿ 5 ಲಕ್ಷ ಹೇಳ್ತಾ ಇದೀನಿ. 4,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸ್ನೇಹಿತರೆ 4,80,000 ರೂಪಾಯಿ ನಿಮ್ಗೆ ಟಾಟಾ ಅಲ್ಟ್ರಾಸ್ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ಒಂದು ಒಳ್ಳೆ ಲುಕ್ ಅಲ್ಲಿ ಇದೆ. ಸೇಫ್ಟಿಗೆ ಇನ್ನೊಂದು ಹೆಸರೇ ಟಾಟಾ. ಹೌದು. ನೋಡ್ತಾ ಇರ್ಬೋದು, ಟಾಟಾ ಅಲ್ಟ್ರಾಸ್ ನಿಮ್ಗೆ ಒಂದು ಒಳ್ಳೆ ಗಾಡಿ, ಹಾಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಏನೇ ಡೌಟ್ ಇದ್ರೂ ಕೂಡ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಒಂದ್ಸರಿ ಮೆಸೇಜ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಸರ್ ರೆನಾಲ್ಟ್ ಟ್ರೈಬರ್ 7 ಸೀಟರ್, 2 ಸೇಮ್ ಕಲರ್ 7 ಸೀಟರ್ ಇಟ್ಬಿಟ್ಟಿದ್ದೀರಿ. ಏನ್ ವಿಶೇಷ, ಯಾವ ಗಾಡಿಗಳು ಇದು ಡೀಟೇಲ್ಸ್ ಕೊಡಿ ಸರ್. ರೆನಾಲ್ಟ್ ಟ್ರೈಬರ್ 7 ಸೀಟರ್ ಗಾಡಿ, ಲೋ ಬಜೆಟ್ ಅಲ್ಲಿ 7 ಸೀಟರ್ ಹುಡುಗರಿಗೆ ತುಂಬಾ ಚೆನ್ನಾಗಿದೆ. ಬಟನ್ ಸ್ಟಾರ್ಟ್, ABS, ಏರ್ ಬ್ಯಾಗ್, ರೂಫ್ AC, ಆಮೇಲೆ ಕೂಲರ್, ಬಿಯರ್ ತಗೊಂಡ್ ಹೋಗ್ತಾರೆ, ನೀರ್ ತಗೊಂಡ್ ಹೋಗ್ತಾರೆ, ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಇದೆ ಸರ್. ಇಂಥದಿಲ್ಲ ಅನ್ನಂಗಿಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಟೈರ್ ಕಂಡೀಷನ್ ಅಷ್ಟೇ, ಬಟನ್ ಸ್ಟಾರ್ಟ್ ಗಾಡಿ. ಈ 2 ಗಾಡಿನಲ್ಲಿ ಇದು ಬಂದ್ಬಿಟ್ಟು 22 ಮಾಡಲು ಥರ್ಡ್ ಓನರ್ 1,24 ಕೊಟ್ಟಿದೆ ಸರ್. ಇಲ್ಲಿ ಬಂದ್ಬಿಡ್ತೀನಿ. ಈ ಗಾಡಿ ಸರ್, ಈ ಗಾಡಿ 22 ಮಾಡಲು ಥರ್ಡ್ ಓನರ್ 1,24 ಓಡಿದೆ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಬಟನ್ ಸ್ಟಾರ್ಟ್ ಗಾಡಿ. ಇದು ಬಟನ್ ಸ್ಟಾರ್ಟ್ ಗಾಡಿ. 19 ಮಾಡಲು ಸೆಕೆಂಡ್ ಓನರ್ 76,000 ಓಡಿದೆ ಸರ್. ಈ ಗಾಡಿ ಬಂದ್ಬಿಟ್ಟು 4,85,000 ಕೊಡ್ತೀನಿ ಸರ್. ಸ್ನೇಹಿತರೆ ನಿಮ್ಗೆ 2 ಗಾಡಿ ತೋರಿಸಿದೀನಿ, 2 ಕೂಡ 7 ಸೀಟರ್ ನಿಮ್ಗೆ ಟ್ರೈಬರ್ ಸಿಗ್ತಾ ಇದೆ. ಕಡಿಮೆ ಪ್ರೈಸ್ ಹೇಳೋದ್ರಲ್ಲಿ 123 ಕಾರ್ಸ್ ಅಂದ್ರೆ ಫೇಮಸ್. ಸೊ ನಿಮ್ಗೆ ಗೊತ್ತಿರಬಹುದು. ಏನಿಲ್ಲ, ಚಿಕ್ಕಬಿದ್ರಕಲ್ ಮೆಟ್ರೋ ಹೇಳ್ಕೊಳ್ಳಿ, ಆಟೋದಲ್ಲಿ ಬನ್ನಿ,
0 ಡೌನ್ ಪೇಮೆಂಟ್ ಗಾಡಿ ಎತ್ಕೊಂಡು ಹೋಗ್ಬೋದು. ಗಾಡಿ 5 ಲಕ್ಷ ಲೋನ್ ಆಯ್ತದೆ ಎರಡು. ಲೋನ್ ಆಗುತ್ತೆ. ಓಕೆ. ಇನ್ನು ಸರ್ ಹಾಗೆ ಉಂಡೋಯಲ್ಲಿ ಹುಂಡೈ ವರ್ನಾ ಸರ್ ಫ್ಲೂಡಿಕ್ ಇದು 17 ಮಾಡಲು ಸೆಕೆಂಡ್ ಓನರ್ ಕಸ್ಟಮರ್ ಗಾಡಿ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 6.5 ಇದೆ. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ. 6.5 ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ. ಇನ್ನೊಂದು 17 ಮಾಡಲು ಸರ್ ಸಿಂಗಲ್ ಓನರ್ ಗಾಡಿ ಇಕೋ 7 ಸೀಟರ್ ಗಾಡಿ. ಹೌದು. ಈ ಗಾಡಿ ಬಂದ್ಬಿಟ್ಟು 4.5 ಲಕ್ಷ ಕೋಟಿಂಗ್ ಸರ್, 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಯಾಕೆಂತಂದ್ರೆ 17 ಮಾಡಲು 4.5 ಲಕ್ಷಕ್ಕೆ ನಿಮ್ಗೆ ಗಾಡಿ ಸಿಗ್ತಾ ಇದೆ. 4 ಲಕ್ಷ ಕೊಡ್ತೀನಿ ಬರೋ ಕೇಳಿ ಸರ್. 4 ಲಕ್ಷಕ್ಕೆ ಸರ್? 4 ಲಕ್ಷಕ್ಕೆ 3.5 4 ಲಕ್ಷ ಲೋನ್ ಆಗೋಗ್ಬಿಡುತ್ತೆ. ಸುಮಾರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಹಾಕ್ಸಿದ್ದಾರೆ ಗಾಡಿಗೆ. ಯಾರು 17 ಅಲ್ಲಿ 4 ಲಕ್ಷಕ್ಕೂ ಆಗುತ್ತಂತೆ. 4 ಲಕ್ಷಕ್ಕೂ ಆಗುತ್ತಂತೆ. ಒಂದ್ಸರಿ ವಿಸಿಟ್ ಮಾಡಿ. 1 2 3 ಕಾರ್ಸ್ ನಂಬರ್ ಇರುತ್ತೆ ಸರ್. ಹಾಗೆ ಇನ್ನೊಂದು ಕಸ್ಟಮರ್ ವೆಹಿಕಲ್ ಸರ್, ಇನ್ನು ಪ್ರೈಸಿಂಗ್ ಬಂದಿಲ್ಲ. ಅದು ಓಕೆ. ಕ್ಯಾಟ್ಲಾಗ್ ಅಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಓಕೆ. ರೇಟ್ ಬಿಟ್ಟು ಇದು ಹೇಳಿ ಸರ್, ಅಂದ್ರೆ ಮಾಡಲ್ ಯಾವುದು? 23 ಮಾಡಲ್. ಅದು ಓಕೆ. ಕಸ್ಟಮರ್ ಇನ್ನು ಪ್ರೈಸ್ ಹೇಳಿಲ್ಲ. ಅದು ಪ್ರೈಸ್ ನಾನು ಕ್ಯಾಟ್ಲಾಗ್ ಅಲ್ಲಿ ಹಾಕ್ತೀನಿ. ಒಂದು ಹಾಯ್ ಅಂತ ಹಾಕಿ ಕ್ಯಾಟ್ಲಾಗ್ ಬರುತ್ತೆ, ಕ್ಯಾಟ್ಲಾಗ್ ನೋಡ್ಕೊಳ್ಳಿ. ಹೌದು ಸರ್. ಯಾರಾದ್ರೂ ವೆಂಟೋ ಹುಡುಕ್ತಾ ಇರೋರಿಗೆ ಸರ್, ವೆಂಟೋ ಪೆಟ್ರೋಲ್ ಗಾಡಿ ಸರ್ ಇದು. ಓಕೆ. ಈ ಗಾಡಿ ಬಂದ್ಬಿಟ್ಟು 11 ಮಾಡಲು 3rd ಓನರ್, ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. 2 ಲಕ್ಷ ಕೋಟಿಂಗ್ ಇದೆ ಸರ್. 1.90 ಕೊಟ್ಬಿಡ ಬನ್ನಿ ಸರ್. 1.90ಕ್ಕೆ ಹೋಲ್ಸೇಲ್ ವೆಂಟೋ ಸಿಗ್ತದೆ. ಪೆಟ್ರೋಲ್ ಗಾಡಿ. ಹೌದು ಸರ್. ಆ ಗಾಡಿ ಪೆಟ್ರೋಲ್ ಬೇಡ ನನಗೆ, ಡೀಸೆಲ್ ಬೇಕು ಅನ್ನೋರಿಗೆ ನೋಡಿ, ಸ್ಪೋರ್ಟ್ಸ್ ಲುಕ್ ಅಲ್ಲಿ ಇದೆ. ಇದು ಅಷ್ಟೇನೆ ವೆಂಟೋ ಗಾಡಿ ತುಂಬಾ ಚೆನ್ನಾಗಿದೆ. ಹೌದು. ಈ ಗಾಡಿ ಬಂದ್ಬಿಟ್ಟು ಇದು 2 ಲಕ್ಷ ಕೋಟಿಂಗ್ ಇದೆ. 1.90 ಕೊಡೋಣ ಬನ್ನಿ ಸರ್. ಸರ್ 2.90 1.90 ಪೆಟ್ರೋಲ್ ಅವ್ರು ತಗೊಳ್ಳಿ, ಡೀಸೆಲ್ ತಗೊಳ್ಳಿ. ಓಕೆ. 1.90 ಕೊಟ್ಬಿಡೋಣ. ಓಕೆ. ದುಡಿಯೋರ್ಗೋಸ್ಕರ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಇದೆ. ಎಲ್ಲ ಓಡಿ ಇಟ್ಬಿಟ್ಟಿದ್ದೀರಾ. 2018 ಮಾಡಲು ವಿಡಿಯೋ ಇದು. ಗಾಡಿ 1.70 ಓಡಿದೆ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಒಂದು 3.60 ಕೊಟ್ಬಿಡೋಣ ಬನ್ನಿ. 3.5 ಕೊಡ್ತೀನಿ ಬನ್ನಿ ಸರ್. ಸಿಸಿ ಕಂಡೀಷನ್ ಸರ್. ಸಿಸಿ ಕಂಡೀಷನ್ ಅಲ್ಲಿ 3.5 ಲಕ್ಷಕ್ಕೆ ಒಂದು ಎಲ್ಲೋ ಬೋರ್ಡ್ ಗಾಡಿ ಸಿಗ್ತಾ ಇದೆ. 18 ಮಾಡಲು ಸೆಕೆಂಡ್ ಓನರ್ ವಿಡಿಐ. 18 ಮಾಡಲು ಸೆಕೆಂಡ್ ಓನರ್ ಅಲ್ಲಿ ನಿಮಗೆ ಡೀಸೆಲ್ ಗಾಡಿ ಸಿಗ್ತಾ ಇದೆ ಸ್ನೇಹಿತರೆ. ಒಂದು ಯಾರಾದ್ರೂ ದುಡಿಯೋದಕ್ಕೆ ಎಲ್ಲೋ ಬೋರ್ಡ್ ಹುಡುಕ್ತಾ ಇದ್ರೆ ಒಂದೇ ಒಂದು ಸಿಂಗಲ್ ಪೀಸ್ ಇದೆ. ಎಲ್ಲಿ 1 2 3 ಕಾರ್ಸ್ ಅಲ್ಲಿ ಒಂದ್ಸರಿ ವಿಸಿಟ್ ಮಾಡಿ. ಇದೆ ಎಲ್ಲೋ ಬೋರ್ಡ್. ಇನ್ನೊಂದ್ 2-3 ಗಾಡಿ ಇದೆ, ಅದೆಲ್ಲ ಕ್ಯಾಟ್ಲಾಗ್ ಅಲ್ಲಿ ಹಾಕ್ತೀನಿ, ನೋಡ್ಕೊಳಕ್ ಹೇಳಿ ಸರ್. ಓಕೆ ಸರ್. ಒಂದು ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ MG Hector ಪ್ಲಸ್ ಶಾರ್ಪ್ ಡೀಸೆಲ್ ಗಾಡಿ ಹುಡುಕ್ತಾ ಇರೋರಿಗೆ ಡೀಟೇಲ್ಸ್ ಕೊಡಿ ಸರ್. ಸರ್ 2020 ಮಾಡಲು ಸೆಕೆಂಡ್ ಓನರ್ 1.5 ಲಕ್ಷ ಶೋರೂಮ್ ರೆಕಾರ್ಡ್ ಸರ್. ಇದು ಗಾಡಿ ಹೊಡಿರೋದು. ಓಕೆ. ಗಾಡಿನಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಎಲೆಕ್ಟ್ರಾನಿಕ್ ಸೀಟ್ಸ್. ಓಕೆ. ನೋಡಿ 7 ಸೀಟರ್ ಗಾಡಿ ಇದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ನಿಮ್ಗೆ MG Hector ಗಾಡಿ ಸಿಗ್ತಾ ಇದೆ. ಓನರ್ ಸರ್ ಪ್ರೈಸ್ ಸೆಕೆಂಡ್ ಓನರ್ ಸರ್ 20 ಮಾಡಲು. ಓಕೆ. 12.5 ಲಕ್ಷ ಕೋಟಿಂಗ್ ಇದೆ. ಹೌದು. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 12 ಲಕ್ಷ ಲೋನ್ ಆಗುತ್ತೆ ಸರ್. 12 ಲಕ್ಷ ಲೋನ್ ಆಗುತ್ತೆ ಸರ್. ಹೊರಗಡೆ ಎಷ್ಟಿದೆ ಸರ್ ಮಾರ್ಕೆಟ್ ಅಲ್ಲಿ ಗಾಡಿ? ಸರ್ ಮಾರ್ಕೆಟ್ 14, 14, 15 ಹತ್ರ ಡೀಸೆಲ್ ಗಾಡಿ ಇದು. ಡೀಸೆಲ್ ಗಾಡಿ. ಹೌದು. ಓಕೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಯಾರು ಒಂದು ಗಾಡಿ ಹುಡುಕ್ತಾ ಇದ್ರೆ MG Hector ಇದೆ. ಎಲ್ಲಿ ನಮ್ಮ 1 2 3 ಕಾರ್ಸ್ ಅಲ್ಲಿ. ಸೊ ಇದನ್ನ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಆಯ್ತಾ ಮೆಸೇಜ್ ಮಾಡಿ, ಫುಲ್ ಡೀಟೇಲ್ಸ್ ಬರುತ್ತೆ. ಸಾರ್ ಜೊತೆ ಮಾತಾಡ್ಕೊಂಡು ಸ್ವಲ್ಪ ರೇಟ್ ಅನ್ನು ಏನಾದ್ರು ನೆಗೆಜಿಬಲ್ ಮಾಡ್ಬೋದಾ ಸರ್? ಬನ್ನಿ ಸರ್, ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ. ಅದರಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸರ್. ಏನ್ ಹೇಳ್ತೀರಿ 1 2 3 ಕಾರ್ಸ್ ಬಗ್ಗೆ? ಸರ್ 1 2 3 ಕಾರ್ಸ್ ಬಗ್ಗೆ ಹೇಳೋದೇನಿಲ್ಲ, ನೀವು ತುಂಬಾ ವಿಡಿಯೋ ಮಾಡಿದ್ರೆ ಎಲ್ಲದರಲ್ಲೂ ಹೇಳ್ಬಿಟ್ಟಿದ್ದೀನಿ, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಬಿಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಮುಗಿಸೋಣ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.